ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮೈಸೂರು ಸ್ಯಾಂಡಲ್ ಸೋಪನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಮೈಸೂರು ಸ್ಯಾಂಡಲ್ ಸೋಪನ್ನು ಸಾಮಾನ್ಯವಾಗಿ ವಸತಿ ಶಾಲೆಗಳಲ್ಲಿ ಮೈಸೂರು ಸ್ಯಾಂಡಲ್ ಸೋಪನ್ನು ಕೊಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಬೇರೆ ಸಾಬೂನಿನಂತೆ ಕೆಮಿಕಲ್ಸ್ ಇರೋದಿಲ್ಲ. ಇದು ಕೆಮಿಕಲ್ಸ್ ಫ್ರೀ ಸೋಪ್ ಆಗಿರುತ್ತದೆ. ಇದಕ್ಕೆ ತುಂಬಾನೇ ಇತಿಹಾಸವಿದೆ. ಇದನ್ನ ಕೃಷ್ಣರಾಜ ಒಡೆಯರು 1916ರಲ್ಲಿ ಲಾರ್ಜೆಸ್ಟ್ ಸ್ಯಾಂಡಲ್ಸ್ ಅನ್ನ ಆಗಿನ ಕಾಲದಲ್ಲಿ ಅವರು ಇಟ್ಟುಕೊಂಡಿರ್ತಾರೆ. ಹಾಗಾಗಿ ಎಕ್ಸ್ಪೋರ್ಟ್ ಮಾಡುವ ಯಾವುದೇ ಆಪ್ಷನ್ ಇರುವುದಿಲ್ಲ. ಹಾಗಾಗಿ ಆಗಿನ ದಿವಾನರಾಗಿದ್ದಂಥ ವಿಶ್ವೇಶ್ವರಯ್ಯ ಅವರ ಜೊತೆ ಸೇರಿ ಈ ರೀತಿಯಾದ ಒಂದು ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರು ಮಾಡಲು ಒಂದು ಆಲೋಚನೆಯನ್ನ ಮಾಡ್ತಾರೆ. ಸುಮಾರು 108ರಿಂದ 110 ವರ್ಷಗಳ ಇತಿಹಾಸವಿದೆ ಈ ಮೈಸೂರು ಸ್ಯಾಂಡಲ್ ಸೋಪಿಗೆ. ಹಾಗಾಗಿ ಅತಿ ಹೆಚ್ಚು ಸ್ಯಾಂಡಲ್ವುಡ್ ಇದ್ದಿದ್ರಿಂದ 1916ರಲ್ಲಿ ಗೌರ್ಮೆಂಟ್ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯನ್ನ ಒಂದು ಓಪನ್ ಮಾಡ್ತಾರೆ. ಆಗ ಮೊಟ್ಟ ಮೊದಲ ಬಾರಿಗೆ ಈ ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರು ಮಾಡ್ತಾರೆ. ಸ್ನೇಹಿತರೆ, ಈ ಸೋಪನ್ನು ತಯಾರು ಮಾಡಲು ಯಾವ ಯಾವ ಪದಾರ್ಥಗಳನ್ನು ಬಳಸ್ತಾರೆ, ಹಾಗೆ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇದಕ್ಕೆ ಬೇಕಾದ ಮೊದಲ ಪದಾರ್ಥ ಸ್ಯಾಂಡಲ್ವುಡ್ ಬೇಕಾಗುತ್ತೆ. ಹಾಗೆ ಇದಕ್ಕೆ ಬೇಕಾದ ಕೆಲವು ಇಂಗ್ರೀಡಿಯೆಂಟ್ಸ್ ನೋಡೋದಾದ್ರೆ ಸೋಡಿಯಂ ಪಾಲ್ಮೇಟ್, ಹಾಗೆ ಸೋಡಿಯಂ ಪಾಲ್ಮ್ ಕೆರ್ನಲೈಟ್, ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್, ಹಾಗೆ ಸೋಡಿಯಂ ಕ್ಲೋರೈಡ್, ವಾಟರ್, ಟೈಟಾನಿಯಂ ಡೈಆಕ್ಸೈಡ್, ಟೆಟ್ರಾಸೋಡಿಯಂ PDTA, ಪರ್ಫ್ಯೂಮ್ ಆ್ಯಂಡ್ COS ಕಲರ್ಸ್ ಅನ್ನ ಬಳಸ್ತಾರೆ. ಇಷ್ಟು ಪದಾರ್ಥಗಳನ್ನು ಬಳಸಿ ಈ ಸೋಪನ್ನು ತಯಾರು ಮಾಡ್ತಾರೆ. ಹಾಗೆ ಕೇವಲ ಈ ಶ್ರೀಗಂಧದ ಮರದಿಂದ ಈ ಬರೀ ಮೈಸೂರು ಸ್ಯಾಂಡಲ್ ಸೋಪನ್ನು ಮಾತ್ರ ತಯಾರು ಮಾಡೋದಿಲ್ಲ. ಇದರಿಂದ ಬಂದಂಥ ಚಕ್ಕೆ ಆಗಿರ್ಬೋದು, ಅಥವಾ ಉಳಿದಂಥ ಪದಾರ್ಥಗಳಿಂದ, ಅಥವಾ ಇದರಿಂದ ತೆಗೆದ ಎಣ್ಣೆಯಿಂದ ತುಂಬ ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಜೊತೆಗೆ ಮೈಸೂರು ಸ್ಯಾಂಡಲ್ ಕ್ರೀಮ್, ಹಾಗೆ ಅಗರಬತ್ತಿಗಳು, ತುಂಬಾ ಪದಾರ್ಥಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಈಗ ನಾವು ಮೈಸೂರು ಸ್ಯಾಂಡಲ್ ಸೋಪನ್ನು ಫ್ಯಾಕ್ಟರಿಯಲ್ಲಿ ಇದನ್ನು ಯಾವ ರೀತಿ ಮೇಕಿಂಗ್ ಮಾಡ್ತಾರೆ ಅಥವಾ ಮೇಕಿಂಗ್ ಪ್ರೊಸೆಸ್ ವಿಧಾನವನ್ನು ಈಗ ತಿಳಿದುಕೊಳ್ಳೋಣ. ಈಗ ಇದನ್ನು ತಯಾರಿಸಲು ಬೇಕಾದ ಮೊದಲ ಪದಾರ್ಥ ಶ್ರೀಗಂಧ. ಇದರಲ್ಲಿ ಹಾರ್ಡ್ವುಡ್ ಮತ್ತು ಸಾಫ್ಟ್ವುಡ್ ಅಂತ ಇರುತ್ತೆ. ಇದರಲ್ಲಿ ಹಾರ್ಡ್ವುಡ್ ತುಂಬ ಎಕ್ಸ್ಪೆನ್ಸಿವ್ ಆಗಿ ಇರುತ್ತದೆ. ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ವುಡ್ ಆಗಿರುತ್ತದೆ. ಇದರಿಂದನೇ ಕ್ವಾಲಿಟಿಯಲ್ಲಿ ಚೆಕ್ ಮಾಡಿ ಈ ಒಂದು ಸೋಪನ್ನು ತಯಾರು ಮಾಡ್ತಾರೆ. ಬದಲಿಗೆ ಹಾರ್ಡ್ವುಡನ್ನು ಒಂದು ಮಷೀನಲ್ಲಿ ಚೆನ್ನಾಗಿ ಡಿವೈಡ್ ಮಾಡ್ಕೊಳ್ತಾರೆ. ಅಂದರೆ ಮೇಲ್ಗಡೆ ಇರುವ ತಿಳ್ಳನ್ನು ತೆಗೆದುಹಾಕಿ ಮಧ್ಯಭಾಗದ ಗಟ್ಟಿ ವುಡ್ಡನ್ನು ಅಥವಾ ಹಾರ್ಡ್ವುಡನ್ನು ಬಳಸಿ ಈ ಸೋಪನ್ನು ತಯಾರು ಮಾಡಲು ಶುರು ಮಾಡ್ತಾರೆ. ನಂತರ ಮೇಲ್ಗಡೆ ಇರುವಂಥ ಚಕ್ಕೆಯೆಲ್ಲ ತೆಗೆದುಹಾಕಿ ಅದನ್ನು ಕಟಿಂಗ್ ಮಿಷಿನ್ ಮೂಲಕ ಕಟ್ ಮಾಡಿ ಅದನ್ನು ಸೋಪಾಗಿ ಪರಿವರ್ತಿಸ್ತಾರೆ. ಅಂದರೆ ಅದನ್ನು ಆಯಿಲ್ ಆಗಿ ಬೇರ್ಪಡಿಸಿ ಅಥವಾ ಅದರಿಂದ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆನಂತರ ಅದರಲ್ಲಿ ಸೆಂಟ್ ಅಥವಾ ಬೇರೆ ಬೇರೆ ಕ್ರೀಮ್ ಆಗಿರ್ಬೋದು, ಬೇರೆ ಒಂದು ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಈಗ ಇದನ್ನು ಮೊದಲು ತುಂಡುಗಳನ್ನಾಗಿ ಪರಿವರ್ತಿಸಿ ಅದನ್ನು ಮೊದಲು ಪೌಡರ್ ಆಗಿ ಪರಿವರ್ತಿಸ್ತಾರೆ. ಈಗ ಆ ಸ್ಯಾಂಡಲ್ವುಡ್ನ ಹಾರ್ಡ್ವುಡ್ ಮತ್ತು ಸಾಫ್ಟ್ವುಡನ್ನು ಡಿವೈಡ್ ಮಾಡಿದ ನಂತರ ಸಾಫ್ಟ್ವುಡ್ಡಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ತಯಾರಿಸಲು ಅದನ್ನು ಬಳಸ್ತಾರೆ. ಈಗ ಹಾರ್ಡ್ವುಡನ್ನು ಚೆನ್ನಾಗಿ ಒಂದು ಕಟಿಂಗ್ ಮಿಷಿನಲ್ಲಿ ಹಾಕಿ ಪೌಡರ್ ರೀತಿ ಮಾಡಿ ಅದನ್ನು ಒಂದು ಬಾಯ್ಲರ್ನಲ್ಲಿ ಚೆನ್ನಾಗಿ ಬೇಯಿಸ್ತಾರೆ. ಯಾವ ರೀತಿ ಅಂದರೆ ಅದರಿಂದ ಬರುವಂಥ ಆಯಿಲ್ ಬೇರ್ಪಡಿಸಲಾಗುತ್ತದೆ. ಬಂದ ಆಯಿಲನ್ನು ಒಂದು ಕಡೆ ಸ್ಟೋರೇಜನ್ನು ಮಾಡ್ತಾರೆ. ಆನಂತರ ಅದರಲ್ಲಿ ಬಂದಂಥ ಉಡಿಯ ರೂಪದಲ್ಲಿ ಇದ್ದಂಥ ವೇಸ್ಟೇಜಿಂದ ಕೆಲವೊಂದು ಪದಾರ್ಥಗಳನ್ನು ತಯಾರು ಮಾಡಲು ಅದನ್ನು ಬಳಸಿಕೊಳ್ತಾರೆ. ಈಗ ಆ ಬಂದಂಥ ಆಯಿಲನ್ನು ಕೆಲವು ದಿನಗಳ ಕಾಲ ಅದನ್ನು ಸ್ಟೋರ್ ಮಾಡ್ತಾರೆ. ಸ್ಟೋರೇಜ್ ಮಾಡಿದ ನಂತರ ಅದನ್ನು ಕ್ವಾಲಿಟಿಯಲ್ಲಿ ಚೆಕ್ ಮಾಡಲು ಲ್ಯಾಬ್ಗೆ ಕಳುಹಿಸಲಾಗುತ್ತದೆ. ಲ್ಯಾಬ್ನಲ್ಲಿ ಇದು ಯಾವ ರೀತಿ ಕ್ವಾಲಿಟಿ ಚೆನ್ನಾಗಿದೆಯೋ ಅಥವಾ ಇಲ್ಲವೋ ಎಂದು ಅದನ್ನು ಚೆನ್ನಾಗಿ ಚೆಕ್ ಮಾಡಲಾಗುತ್ತದೆ. ಅಲ್ಲಿಂದ ಚೆಕ್ ಮಾಡಿ ವೆರಿಫೈಡ್ ಮಾಡಿದ ನಂತರ ಇದು ಸೋಪ್ ತಯಾರಿಕೆಗೆ ಯೋಗ್ಯವಾಗಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ಆನಂತರ ಅದನ್ನು ಬಳಕೆ ಮಾಡ್ತಾರೆ. ಈಗ ಲ್ಯಾಬ್ನಿಂದ ಬಂದಂಥ ಆ ಒಂದು ಆಯಿಲ್ಗೆ, ಅಂದರೆ ಎಕ್ಸ್ಟ್ರಾಕ್ಟ್ ಮಾಡಿದ ಆಯಿಲ್ಗೆ ಕೆಲವೊಂದು ಮಿಶ್ರಣಗಳನ್ನು ಹಾಕಿ ಸೋಡಿಯಂ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಹೈಡ್ರಾಕ್ಸೈಡ್ ಆಗಿರ್ಬೋದು, ಅಥವಾ ಕೆಲವೊಂದು ಪರ್ಫ್ಯೂಮ್ ಆ್ಯಂಡ್ COS ಕಲರನ್ನು ಬಳಸಿ ಅದನ್ನು ಒಂದು ದೊಡ್ಡ ಮಷೀನಲ್ಲಿ ಹಾಕ್ತಾರೆ. ದೊಡ್ಡ ಮಷೀನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ರೋಟೇಟ್ ಮಾಡಿ ಹಿಟ್ಟಿನ ರೂಪದಲ್ಲಿ ಬದಲಾಯಿಸ್ತಾರೆ. ಅದು ಚೆನ್ನಾಗಿ ಹಿಟ್ಟಿನ ರೂಪದಲ್ಲಿ ಬದಲಾಯಿಸಿದ ನಂತರ ಗಂಟಿಲ್ಲದಂತೆ ಚೆನ್ನಾಗಿ ಬೇರ್ಪಡಿಸಲಾಗುತ್ತದೆ. ಆನಂತರ ಆ ಮಷೀನಿಂದ ಚೆನ್ನಾಗಿ ರೊಟೇಟ್ ಆಗಿ ಅದು ಚೆನ್ನಾಗಿ ಹಿಟ್ಟಿನ ರೂಪದಲ್ಲಿ ಬರುತ್ತದೆ. ಆನಂತರ ಅದನ್ನು ಕಾನ್ವೇರ್ ಬೆಲ್ಟ್ ಮೂಲಕ ಕಳಿಸಲಾಗುತ್ತದೆ ಅಥವಾ ಇನ್ನೊಂದು ಮಷಿನ್ಗೆ ಕಳಿಸಲಾಗುತ್ತದೆ. ಅಲ್ಲಿ ಸ್ವಲ್ಪ ಟೆಂಪರೇಚರ್ನಲ್ಲಿ ಹೀಟ್ ಮಾಡಿ ಅದನ್ನು ಒಂದು ಕೇಕ್ ರೂಪಕ್ಕೆ ಬದಲಾಯಿಸ್ತಾರೆ. ಈ ಕೇಕ್ ರೂಪದಲ್ಲಿ ಬಂದಂಥ ಈ ಸೋಪಿನ ಹಿಟ್ಟನ್ನು ಅಲ್ಲೇ ಒಂದು ಮಷಿನ್ ಸಹಾಯದಿಂದ ಪೀಸುಗಳಾಗಿ ಅಥವಾ ತುಂಡುಗಳಾಗಿ ಕಟ್ ಮಾಡಲಾಗುತ್ತದೆ. ಕಟ್ ಮಾಡಿದ ನಂತರ ಅದನ್ನು
ಸೋಪು ಅಚ್ಚು ಭಾಗಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಸೋಪು ಅಚ್ಚುಗಳನ್ನಾಗಿ ಮಾಡಿ ಅದರ ಮೇಲೆ ಮೈಸೂರು ಸ್ಯಾಂಡಲ್ ಒಂದು ಅಚ್ಚನ್ನು ಹಾಕಿ ಅಥವಾ ಲೋಗೋವನ್ನು ಹಾಕಿ ಅದನ್ನು ಒಂದು ಪ್ಯಾಕಿಂಗ್ ವಿಭಾಗಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಅದಕ್ಕೆ ಕವರನ್ನು ಹಾಕಿ ಅಥವಾ ಯಾವ ಒಂದು ಸೋಪು ಅಚ್ಚು ಸರಿಯಾಗಿಲ್ಲವೋ ಅವುಗಳನ್ನು ಅಲ್ಲಿ ವರ್ಕರ್ಸ್ ತೆಗೆದು ಹಾಕ್ತಾರೆ ಅಥವಾ ಅದನ್ನು ಚೇಂಜ್ ಮಾಡ್ತಾರೆ. ಆನಂತರ ಅದಕ್ಕೆ ಕವರನ್ನು ಹಾಕಿ ಪ್ಯಾಕನ್ನು ಮಾಡಲಾಗುತ್ತದೆ. ಪ್ಯಾಕ್ ಮಾಡಿದ ಸೋಪುಗಳನ್ನು ದೊಡ್ಡ ರಟ್ಟಿನ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಅದನ್ನು ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ. ಮಾರ್ಕೆಟಿಂದ ಅದು ಅಂಗಡಿಗಳಿಗೆ ಹೋಗಿ ಅದು ಕೊನೆಗೆ ನಮ್ಮ ಮನೆಗಳಿಗೆ ಬರುತ್ತದೆ. ಆನಂತರ ಅದನ್ನು ನಾವು ಉಪಯೋಗಿಸುತ್ತೇವೆ. ಓಕೆ ಸ್ನೇಹಿತರೆ, ಈ ರೀತಿ ಫ್ಯಾಕ್ಟರಿಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರಿಸ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.